ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ಬೆಂಗಳೂರಲ್ಲಿರೋ ಲಾಲ್ಬಾಗ್ ಕರ್ಕೊಂಡು ಬಂದಿದ್ದೀನಿ. ಲಾಲ್ಬಾಗಲ್ಲಿ ಏನು ಸ್ಪೆಷಲ್ ಅಂದರೆ ಗಣರಾಜ್ಯೋತ್ಸವದ ಅಂಗವಾಗಿ ಲಾಲ್ಬಾಗಲ್ಲಿ ಫ್ಲವರ್ ಶೋನ ಏರ್ಪಡಿಸಿದ್ದಾರೆ. ಸೊ ಲಾಲ್ಬಾಗಲ್ಲಿ ಈ ವರ್ಷ ಹೇಗೆ ಫ್ಲವರ್ ಶೋ ಅರೇಂಜ್ ಮಾಡಿದ್ದಾರೆ, ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಣರಾಜ್ಯೋತ್ಸವ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಜನವರಿ 26, 1950ರಂದು ನಾವೆಲ್ಲರೂ ಸಂವಿಧಾನ ಅಂದರೆ ಕಾನ್ಸ್ಟಿಟ್ಯೂಷನ್ನ ನಾವು ಅಳವಡಿಸ್ಕೊಂಡಂಥ ದಿನ. ಶೈಕ್ಷಣಿಕವಾಗಿ ಭ್ರಾತೃತ್ವ ಸಮಾನತೆನ ಎಲ್ಲರೂ ಅಳವಡಿಸ್ಕೊಂಡಂಥ ದಿನ ಇದು. ಈ ದಿನದ ಅಂಗವಾಗಿ 219ನೇ ಫ್ಲವರ್ ಶೋನ ನಮ್ಮ ಲಾಲ್ಬಾಗಲ್ಲಿ ಏರ್ಪಡಿಸಿದ್ದಾರೆ. ನಿಮ್ಮ ಜೊತೆಯಲ್ಲಿ ಬಂದಿರುವ ಹಿರಿಯ ಆದ್ರೆ ಎರಡು ದಿನಕ್ಕೆ ಹೋಗ್ತಾರೆ ಹೋಗಿ ಸಮೇತ ಮಂಕು ಮೈ ಆಗೋಗಿರುತ್ತೆ. ಲಾಲ್ಬಾಗಲ್ಲಿ ವರ್ಷಕ್ಕೆ 2 ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ. ಒಂದು ಜನವರಿ 26 ರಿಪಬ್ಲಿಕ್ ಡೇ ಟೈಮಲ್ಲಿ, ಇನ್ನೊಂದು ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ. ಸೊ ಈ ವರ್ಷ ಲಾಲ್ಬಾಗಲ್ಲಿ ಫ್ಲವರ್ ಶೋನ ಹೇಗೆ ಅರೇಂಜ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಮನೆಯಿಂದ ಊಟ ತರ್ತೀನಿ, ಸ್ನ್ಯಾಕ್ಸ್ ತರ್ತೀನಿ, ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ತರ್ತೀನಿ ಅಂದರೆ ಅಲೋ ಇಲ್ಲ. ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಸೆಕ್ಯೂರಿಟಿ ಬೂತ್ ಇದೆ. ಸೊ ನೀವು ತಂದಂಥ ಊಟ ತಿಂಡಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಅದೆಲ್ಲಾನು ಈಸ್ಕೊಂಡೇ ಕಳ್ಸೋದವರು. ಸೊ ಹಂಗಾಗಿ ಮನೆಯಿಂದ ಏನು ಕ್ಯಾರಿ ಮಾಡಬೇಡಿ. ಬೈ ಚಾನ್ಸ್ ನೀವು ನೀರು ತರಬೇಕು ಅಂತಂದರೆ ಒಂದು ಸ್ಟೀಲ್ ಬಾಟ್ಲಲ್ಲಿ ನೀರು ತೊಗೊಂಬನ್ನಿ ಅಷ್ಟೇ. ಬಟ್ ಈ ವರ್ಷ ಸೆಕ್ಯೂರಿಟಿ ಎಲ್ಲ ಜಾಸ್ತಿ ಇದೆ, ಯಾಕೆಂದರೆ IPL ಒಂದು ಇಶ್ಯೂ ಆಯ್ತಲ್ಲ. ಸೊ ಹಾಗಾಗಿ ಈ ಸಲ ಕ್ರೌಡ್ ಜಾಸ್ತಿ ಸೇರ್ತಾರೆ ಇಲ್ಲೂ ಅಂತ. ಸೊ ಸೆಕ್ಯೂರಿಟಿ ಪರ್ಪಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ನೀವೇನಾದ್ರೂ ಮೆಟ್ರೋದಲ್ಲಿ ಬರ್ತೀನಿ ಅಂತಂದ್ರೆ ನಿಮ್ಗೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ತುಂಬಾ ಹತ್ರ ಆಗುತ್ತೆ. ಸೊ ನೀವು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಇಳ್ಕೊಂಡ್ರೆ ನಿಮ್ಗೆ ಆಪೋಸಿಟೇ ಕಾಣಿಸುತ್ತೆ ಲಾಲ್ಬಾಗ್ ಎಂಟ್ರೆನ್ಸ್. ಕುವೆಂಪು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂತ. ಅವರ ಮಗ ಆಗಿರೋಂಥ KP ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಬರಹ ಅನ್ನೋ ಥೀಮ್ ಇಟ್ಕೊಂಡು ಈ ಸಲ ಫ್ಲವರ್ ಶೋನ ಮಾಡಿರೋದು. ಟಿಕೆಟ್ ಪ್ರೈಸು ಹಿಂಗಿದೆ. ನಾರ್ಮಲ್ ವೀಕ್ ಡೇಸ್ ಅಲ್ಲಿ ಬಂದು 80 ರೂಪೀಸ್ ಇದೆ. ಸ್ಪೆಷಲ್ ಡೇಸ್ ಅಲ್ಲಿ ಮಾತ್ರ 100 ರೂಪೀಸ್ ಮಾಡಿದ್ದಾರೆ. ಚಿಲ್ಡ್ರನ್ಸ್ಗೆ 30 ರೂಪೀಸ್ ಟಿಕೆಟ್ ಪ್ರೈಸು. ಸೊ ಇಲ್ಲಿ ನಿಮಗೆ ಎಂಟ್ರೆನ್ಸ್ ಅಲ್ಲೇ ಹಾಕಿರ್ತಾರೆ ಎಲ್ಲೆಲ್ಲಿ ಏನೇನಿದೆ ಲಾಲ್ಬಾಗ್ ಒಳಗಡೆ, ಯಾವ ಪಾಯಿಂಟ್ ಅಲ್ಲಿ ಏನೇನ ನೋಡ್ಬೋದು ಅಂತ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾರೆ. ಈಗ ನೀವು ನೋಡ್ತಾ ಇರೋದು ಲಾಲ್ಬಾಗ್ ಲೇಕ್. ಇದೆಲ್ಲ ವುಡ್ಡಲ್ಲಿ ಮಾಡಿರೋಂಥ ಆರ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಈ ವರ್ಷ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಂಥ ಅದ್ಭುತವಾದ ಪೇಂಟಿಂಗ್ ನೋಡಿ ಇದು.
ಸೊ ಎಂಟ್ರೆನ್ಸ್ ಅಲ್ಲಿ ಈ ತರ ಡಿಸೈನ್ಸ್ ನ ಮಾಡಿದ್ದಾರೆ. ತೆಂಗಿನ ಗರಿಲಿ ಈ ಸಲ ಈ ತರ ಡಿಸೈನ್ ನ ಮಾಡಿದ್ದಾರೆ. ಬ್ಯಾಟ್ ನೋಡಿ ಹೆಂಗ್ ಮಾಡಿಟ್ಟಿದ್ದಾರೆ ಟಾಪ್ ಅಲ್ಲಿ. ಈಗ ನೀವು ನೋಡ್ತಾ ಇರೋದು ಎಂಟ್ರೆನ್ಸ್ ಅಲ್ಲಿ ಈ ತರ ಡಿಸೈನ್ಸ್ ನ ಮಾಡಿದ್ದಾರೆ. ಇದ್ರಲ್ಲಿ ನೋಡಿ ಹಣ್ಣು, ತರಕಾರಿ ಮತ್ತೆ ಹೂವು 3 ಹಾಕಿ ಮಾಡಿದ್ದಾರೆ. ಇದು ಪೂರ್ಣಚಂದ್ರ ತೇಜಸ್ವಿ ಅವರ ವಂಶವೃಕ್ಷ. ತರಕಾರಿ ಮತ್ತು ಹಣ್ಣು, ಹೂವು 3 ಮಿಕ್ಸ್ ಮಾಡಿದ್ದಾರೆ ನೋಡಿ. ಡಿಫ್ರೆಂಟ್ ಸೇವಂತಿಗೆ ಹೂವು ನೋಡಿ ಹೆಂಗಿದೆ. ಇದೊಂದು ವೆರೈಟಿ ಆಫ್ ಸೇವಂತಿಗೆ. ಈ ಥರ ಸೇವಂತಿಗೆ ನೋಡಿದ್ದೀರಾ? ಈ ಥರ ವೆರೈಟೀಸ್ ಆಫ್ ಫ್ಲವರ್ಸ್ನ ನೋಡಬೇಕು ಅಂದರೆ ನೀವು ನಮ್ಮ ಬೆಂಗಳೂರು ಫ್ಲವರ್ ಶೋಗೆ ಬರಬೇಕು. ಇವರು ತೇಜಸ್ವಿ ಅವರ ತಂದೆ ತಾಯಿ. ಈ ಸಲ ತುಂಬ ಡಿಫ್ರೆಂಟ್ ಆಗಿರೋ ಹಣ್ಣುಗಳೆಲ್ಲ ಇಟ್ಟಿದ್ದಾರೆ. ಇದು ನೋಡಿ, ಇದೇನೋ ಬೆಟ್ಟ ಕಣಗಿಲೆ ಕಲ್ತೆಗ ಅಂತೆ. ಇದು ನೋಡಿ ಸನ್ಯಾಸಿ ಬಕ್ರೆ ಅಂತೆ. ಇನ್ನೂ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್ನ ಇಟ್ಟಿದ್ದಾರೆ. ಆನೆ ಕಿವಿ ಅಂಜೂರ. ಇದು ಬಿದ್ರು ಬೀಜ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ. ಇಲ್ಲಿದೆ ನೋಡಿ ಬಿದ್ರು ಬೀಜ. ಇದು ಗುಲಾಬಿ ಪಾಪಸ್ ಕಳ್ಳಿ. ಇದು ಚೌಲ್ ಮಗ್ರ. ಆನೆ ಮುಂಗು ಹಾಕಿದ್ದಾರೆ ನೋಡಿ ಇಲ್ಲಿ. ಇದೇ ಆನೆ ಮುಂಗು. ಒಂದು ಡಿಫ್ರೆಂಟ್ ಫ್ರೂಟ್ ನೋಡಿ, ಬೆಪ್ಪಲೆ ಅಂತ. ಇದು ಬೀಸ್ಮಾರ್ಕ್ ತಳೆ ಅಂತ ಫ್ರೂಟ್. ಸೊ ಇದು ತೇಜಸ್ವಿ ಅವ್ರಿಗೆ ಅಡ್ವೆಂಚರ್ ಅಂದರೆ ಭಾಳ ಇಷ್ಟ. ಅವರು ಫಿಶಿಂಗ್ ಮಾಡ್ತಿದ್ರು. ಸೊ ಅದ್ರದ್ದೊಂದು ಸ್ಟ್ಯಾಚ್ಯೂನ ಮಾಡಿಟ್ಟಿದ್ದಾರೆ ಇಲ್ಲಿ.
ಸರ್ ನಮಸ್ತೆ. ನಾವಿಲ್ಲಿ ಹಾಸನಿ ಥ್ರೆಡ್ ಆರ್ಟ್ ಅಂತ, ನನ್ನ ಹೆಸರು ವೆಂಕಟ ಸುಬ್ಬು ಅಂತ ಹೇಳ್ಬಿಟ್ಟು. ಈಗ ನೀವೇನು ನೋಡ್ತಾ ಇದ್ರಿ ಫೋಟೋ, ಇದು ಬರೀ ಬುಲನ್ ಥ್ರೆಡ್ ಮತ್ತು ನೈಲಾನ್ ಥ್ರೆಡ್ಡಿಂದ ಮಾಡಿರೋದು, ಬರೀ ಥ್ರೆಡ್ಡಲ್ಲೇ ಮಾಡಿರೋಂಥ ಫೋಟೋಸ್ ಇದು. ನಮ್ಮ ಲಾಲ್ಬಾಗ್ ತೋಟಗಾರಿಕಾ ಇಲಾಖೆ ಕಡೆಯಿಂದ ನಮಗೆ ಒಂದು ಆರ್ಡರ್ ಕೊಟ್ಟು ಮಾಡಿಸಿದ್ದಾರೆ. ಈ ಫೋಟೋ ನಮಗೆ 12ರಿಂದ 15 ದಿವಸ ತೊಗೊಂಡಿದೆ ಫೋಟೋ. ಇದು ಈ ರೀತಿ ಬಂದಿದೆ. ಥ್ಯಾಂಕ್ ಯು ಸರ್. ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಬಹುಮುಖ ಪ್ರತಿಭೆ ಅಂತಾನೆ ಕರಿಬೋದು. ಯಾಕಂದರೆ ಅವರು ಆರ್ಟಲ್ಲಿ ಇಂಟ್ರೆಸ್ಟ್ ಇತ್ತು, ಮತ್ತು ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು, ಮತ್ತು ಫಿಶಿಂಗ್ ಮಾಡ್ತಾಯಿದ್ರು, ಅಡ್ವೆಂಚರ್ಸ್ ಮಾಡ್ತಾಯಿದ್ರು, ಮತ್ತು ಕೃಷಿ ಮಾಡ್ತಾಯಿದ್ರು. ಸೊ ಎಲ್ಲ ಥರದ ಹ್ಯಾಬಿಟ್ಟು ಅವ್ರಿಗಿತ್ತು. ಸೊ ಹಾಗಾಗಿ ಅವ್ರನ್ನ ಬಹುಮುಖ ಪ್ರತಿಭೆ ಅಂತ ಕರೆದ್ರೆ ತಪ್ಪಾಗಲ್ಲ. ಇದು ಬಂದು ತೇಜಸ್ವಿ ಅವರ ಒಂದು ನಾವೆಲಲ್ಲಿ ಬರೋ ಅಂಥ ಒಂದು ಸೀನ್ ಇದು. ಸೊ ಅದನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಈ ಫ್ಲವರ್ ಶೋ ನಿಮ್ಗೆ ಇನ್ನೂ ಜನವರಿ 26ವರೆಗೂ ಇರುತ್ತೆ. ಫ್ಯಾಮಿಲಿ ಸಮೇತ ಬಂದು ಇದನ್ನ ನೋಡಿ ಅಂತ ಹೇಳ್ತೀನಿ. ಇದು ತೇಜಸ್ವಿ ಅವ್ರಿಗೆ ಬಂದಿರೋಂಥ ಅವಾರ್ಡ್ಸ್. ಇದನ್ನ ಓದಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಇದ್ ನೋಡಿ, 27/11/1966 ತಮ್ಮ ಮಗ ಪೂರ್ಣಚಂದ್ರ ತೇಜಸ್ವಿ ಆರ್ ರಾಜೇಶ್ವರಿ ಅವರಿಗೆ ಸ್ವಂತ ಕುವೆಂಪು ಮಂತ್ರಮಾಂಗಲ್ಯ ರೀತಿಯಲ್ಲಿ ಮದುವೆ ನೆರವೇರಿಸಿದ್ದು. ಸೊ ನೀವು ಫ್ಲವರ್ ಶೋ ಮುಗಿಸ್ಕೊಂಡು ಆಚೆ ಬಂದರೆ ತುಂಬಾ ಫುಡ್ ಸ್ಟಾಲ್ಸ್ ಇದೆ, ಮತ್ತು ಮನೆಗೆ ಬೇಕಾಗಿರೋಂಥ ಸಾಮಾನುಗಳೆಲ್ಲ ಇಟ್ಟಿದ್ದಾರೆ. ನೀವು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು.
ನೀವು ಫ್ಲವರ್ ಶೋ ನೋಡ್ಕೊಂಡು ಆಚೆ ಬಂದರೆ ತೇಜಸ್ವಿ ಅವ್ರು ಬರೆದಿರೋಂಥ ಪುಸ್ತಕಗಳದ್ದು ಒಂದು ಸ್ಟಾಲ್ ಹಾಕಿದ್ದಾರೆ. ನಿಮ್ಗೆ ಯಾರಿಗಾರು ಓದೋ ಇಂಟ್ರೆಸ್ಟ್ ಇದ್ದರೆ ಅವ್ರ ಬುಕ್ಸ್ನ ನೀವು ಇಲ್ಲೇ 10% ಡಿಸ್ಕೌಂಟಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಲಾಲ್ಬಾಗ್ ಫ್ಲವರ್ ಶೋನ, ಹೇಗಿತ್ತು? ಓಪಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ಫ್ಲವರ್ ಶೋ ಒಂದೇ ಅಲ್ಲ, ಬೇರೆ ಮನೆಗೆ ಬೇಕಾಗಿರೋ ಅಂಥ ಐಟಮ್ಸ್ ಆಗಿರ್ಬೋದು, ಮತ್ತು ಫುಡ್ ಐಟಮ್ಸ್ ಆಗಿರ್ಬೋದು, ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಮತ್ತು ಗಿಡಗಳಾಗಿರ್ಬೋದು. ಸೊ ತುಂಬಾ ಸ್ಟಾಲ್ಸ್ ಇದೆ. ನೀವು ಫ್ಯಾಮ್ಲಿ ಜೊತೆ ಬಂದರೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಸೊ ಇನ್ನೂ 3-4 ಡೇಸ್ ಟೈಮ್ ಇದೆ. ಆರಾಮಾಗಿ ಫ್ಯಾಮ್ಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.